ಒಂದ್ ಕಡೆ ತುಮಕೂರು ಆಯ್ತು, ಈಗ ಬೆಂಗಳೂರಲ್ಲೂ ಕೂಡ ನವವಿವಾಹಿತ ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಪ್ರಕರಣ. ಲವ್ ಮ್ಯಾರೇಜ್ ಆದ ಕೇವಲ 4 ತಿಂಗಳಲ್ಲಿ ಏಕಾಏಕಿ ರೀತಿಯಾಗಿ ಸೂಸೈಡ್ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಈ ಒಂದು ಡೆತ್ ನೋಟ್ ಅಲ್ಲಿ ಪತಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನೋದು ಇಲ್ಲಿ ಉಲ್ಲೇಖ ಆಗಿದೆಯಂತೆ. 25 ವರ್ಷ ಶ್ವೇತಾ ನೇಣಿಗೆ ಶರಣಾಗಿದ್ದು, ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಈಗ ಶ್ವೇತಾ ಸೂಸೈಡ್ ಮಾಡಿಕೊಂಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು ಮೃತ ಶ್ವೇತಾ. ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೀಗೆ ಒಂದು ಕಡೆ ಈಗಷ್ಟೇ ತುಮಕೂರು ಸುದ್ದಿ ನೋಡಿದ್ವಿ. ತುಮಕೂರಲ್ಲೂ ಕೂಡ ಕೇವಲ 4 ತಿಂಗಳಾಗಿರುತ್ತೆ. ಅದರಲ್ಲಿ ಮದುವೆ ಎಲ್ಲೋ ಇಷ್ಟ ಇರಲಿಲ್ಲ, ಮದುವೆ ಆಗ್ಲಿಕ್ಕೆ. ಆದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಲವ್ ಮ್ಯಾರೇಜ್ ಆಗಿರ್ತಾರೆ ಇಬ್ರು ಕೂಡ. ಕೇವಲ 4 ತಿಂಗಳಾಗಿರುತ್ತೆ. ಅದಾದ ನಂತರ ಅದೆಲ್ಲ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಥವಾ ಬೇರೆ ಏನಾದರೂ ಟಾರ್ಚರ್ ಕೊಡ್ತಿದ್ರ? ಈಗಾಗಲೇ ಶ್ವೇತಾ ಅವರ ಮನೆಯವರು ಕೂಡ ಬಹಳಷ್ಟು ಆರೋಪ ಮಾಡ್ತಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶ್ವೇತಾ, ನನ್ನ ಮಗಳ ಸಾವಿಗೆ ಆಕೆಯ ಗಂಡನೇ ಕಾರಣ ಅಂತ ಹೇಳಿ ಈಗ ಶ್ವೇತಾ ಅವರ ತಾಯಿ ಹೇಳ್ತಿದ್ದಾರೆ. ಆಸ್ಪತ್ರೆ ಬಳಿ ಮೃತ ಶ್ವೇತಾ ತಾಯಿ ಪುಷ್ಪ ಕೊಟ್ಟಿರುವಂತ ಹೇಳಿಕೆ. ಪ್ರತಿದಿನ ಗಂಡ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳ್ತಾ ಇದ್ಲು. ಪಿಜಿಯಲ್ಲಿ ಹೋಗಿರು ಅಂತ ಹೇಳಿ ನಾನು ಆಕೆಗೆ ಹೇಳಿದ್ದೆ ಅಂತ ಹೇಳಿದ್ದಾರೆ. ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತಷ್ಟೇ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಹೀಗೆ ನೋಡಿ, ಈ ಒಂದು ಡೆತ್ ನೋಟ್ ಅಲ್ಲಿ ಎಲ್ಲವೂ ಕೂಡ ಬರೆದಿಟ್ಟು ಅದಾದ ನಂತರ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ತಾಯಿಗೆ ಪ್ರತಿದಿನ ಕರೆ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ರಂತೆ, ಈ ರೀತಿಯಾಗಿ ನನಗೆ ಪ್ರತಿದಿನ ಹೊಡೆಯೋದು, ಬಡಿಯೋದು, ಟಾರ್ಚರ್ ಕೊಡೋದು ಇದೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ, ನನಗೆ ಇರಕ್ಕಾಗ್ತಿಲ್ಲ ಈಗ ಅಂತ ಹೇಳಿ ಹಲವು ಬಾರಿ ನನ್ನ ಹತ್ರ ಬೆಂಗಳೂರಿನಲ್ಲಿ ನವವಿವಾಹಿತೆ ಶ್ವೇತಾ ಆತ್ಮಹತ್ಯೆ ಪ್ರಕರಣ ಇದು. ಶ್ವೇತಾಳ ಅತ್ತೆ ಮತ್ತು ಗಂಡನನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. ಈಗಾಗಲೇ ಶ್ವೇತಾ ಅವರ ತಾಯಿ ಹಲವು ಆರೋಪಗಳನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಶ್ವೇತಾ ಅತ್ತೆ ಮತ್ತೆ ಗಂಡನನ್ನ ಅರೆಸ್ಟ್ ಮಾಡಿಕೊಂಡು ವಿಚಾರಣೆಗೆ ಮುಂದಾಗಿದ್ದಾರೆ. ಕಾರಣ ಈಗಾಗಲೇ ಹಲವು ಆರೋಪಗಳನ್ನ ಶ್ವೇತಾ ಅವರ ತಾಯಿ ಮಾಡಿರುವಂಥದ್ದು ಎಷ್ಟೊತ್ತಲ್ಲಿ ಕೇಳಿಸ್ಕೊತಾ ಇದ್ವಿ. ಅಂತಂದ್ರೆ ಯಾವ ರೀತಿಯಾಗಿ ಮೆಂಟಲಿ ಡಿಸ್ಟರ್ಬ್ ಮಾಡಿದ್ರು, ಹೇಗೆಲ್ಲ ಟಾರ್ಚರ್ ಕೊಡ್ತಾ ಇದ್ರು. ಮೊದಲನೇದಾಗಿ ಹೋಗಿ ನಿಮ್ಮ ಮನೆಯಿಂದ ಏನಾದರೂ ತಗೊಂಡ್ ಬಾ ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ರು. ಅದರಲ್ಲೂ ಕೂಡ ಇವರು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅದ್ಧೂರಿಯಾಗಿ ಏನು ಮದುವೆ ಆಗಿರಲಿಲ್ಲ. ತನ್ನ ಬೇರೆ ಮಕ್ಕಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ರಲ್ಲ, ಇನ್ನು ಈಕೆಗೆ ಏನು ಕೊಟ್ಟಿದ್ದೀರಾ, ಹೋಗಿ ತಗೊಂಬಾ ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ರಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಕೇವಲ 4 ತಿಂಗಳಾಗಿರುತ್ತೆ. ಅದರಲ್ಲೂ ಕೂಡ ಲವ್ ಮ್ಯಾರೇಜು. ಇಷ್ಟೆಲ್ಲ ಆದರೂ ಕೂಡ 4 ತಿಂಗಳಲ್ಲಿ ಈಕೆ ಸೂಸೈಡ್ ಮಾಡ್ಕೊಂಡಿರುವಂಥದ್ದು ಏನಾಗಿರ್ಬೋದು? ಹಲವು ಆರೋಪಗಳನ್ನ ಈಗ ಶ್ವೇತಾ ಅವರ ತಾಯಿ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸತ್ಯನ? ಪ್ರಾಥಮಿಕ ತನಿಖೆಯಲ್ಲಿ ಏನ್ ಗೊತ್ತಾಗಿದೆ ಅಂತ? ಖಂಡಿತ ರೋಶ್ನಿ, ಅಂದ್ರೆ ಬೆಂಗಳೂರಿನ ಒಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ಈ ಒಂದು ಘಟನೆ ಆಗಿದೆ. ಕಳೆದ 3 ತಿಂಗಳ ಹಿಂದೆ ಅಷ್ಟೇ ವಿವಾಹ ಆಗಿದೆ ಅಂತ ಶ್ವೇತಾ ಏನಿದ್ರೆ, ಈ ಯುವತಿ ಕೂಡ ಇದೀಗ ಆತ್ಮಹತ್ಯೆಯನ್ನ ಮಾಡಿಕೊಂಡು ಸಾವನ್ನಪ್ಪಿರುವಂತದ್ದು. ಜೊತೆಗೆ ಇದೀಗ ತನಿಖಾ ವಿಚಾರ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಪೊಲೀಸರಿಗೆ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ. ಈ ಡೆತ್ ನೋಟ್ ಅಲ್ಲಿ ಶ್ವೇತಾ ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದರೆ, ಯಾವ ರೀತಿಯಾಗಿ ಅವರ ಗಂಡನ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಟಾರ್ಚರ್ ಅನ್ನ ಕೊಡ್ತಾ ಇದ್ರು. ಜೊತೆಗೆ ಗಂಡ ಸೇರಿದಂತೆ ಅವರ ಅಕ್ಕ ಏನಿದ್ರು, ಅಂದ್ರೆ ಗಂಡನ ಅಕ್ಕ, ಅವರು ಕೂಡ ಸಾಕಷ್ಟು ಟಾರ್ಚರ್ ಅನ್ನ ಕೊಟ್ಟಿದ್ರು. ನನ್ನ ಸಾವಿಗೆ ನನ್ನ ಗಂಡ ಹಾಗೂ ಅವರ ಅಕ್ಕ ಕಾರಣ ಅಂತೇಳಿ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಅದ್ರ ಜೊತೆಗೆ ನನಗೆ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ರೆ, ಈ ಮುಂದೆ ಯಾವುದೇ ಕಾರಣಕ್ಕೂ ನಮ್ಗೆ ಬದುಕೋಕೆ ಆಸೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ನನ್ನ ತಪ್ಪರೆ ಅವ್ರನ್ನ ಸುಮ್ಮನೆ ಬಿಡಬೇಡಿ ಅಂತ ಒಂದು ಪತ್ರವನ್ನ ಅವರ ಅಮ್ಮನಿಗೆ ಬರ್ದಿ ಆತ್ಮಹತ್ಯೆನ ನಿನ್ನೆ ತಡರಾತ್ರಿ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ವಿಚಾರ ಅವ್ರ ತಾಯಿ ಕೂಡ ಸಾಕಷ್ಟು ಓಡಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನ್ನ ಮಗಳ ಸಾವಿಗೆ ಒಂದು ಆತನ ಗಂಡ ಏನಿದ್ದಾನೆ ಆತನೇ ನೇರವಾಗಿ ಕಾರಣ. ಜೊತೆಗೆ ನಾವು ಆಕೆನ ಸಾಕಷ್ಟು ಚೆನ್ನಾಗಿ ಬೆಳೆಸಿದ್ವಿ. ಆದ್ರೆ ಈತ ಮದುವೆ ಆಗಿದ್ದ ಮಾರನೇ ದಿನದಿಂದನೂ ಕೂಡ ಪ್ರತಿದಿನ ಟಾರ್ಚರ್ ಅನ್ನ ಕೊಡ್ತಾ ಇದ್ದ. ನನ್ಗೆ ಈ ವಿಚಾರದ ಬಗ್ಗೆ ಸಾಕಷ್ಟು ಹೇಳಿದ್ಲು. ಈ ರೀತಿಯಾಗಿ ದಿನಾಗ್ಲೂ ಒಡೆಯೋದು, ಬಡಿಯೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು, ಆಸ್ತಿಯ ವಿಚಾರಕ್ಕೆ ಹಣವನ್ನ ಒಡವೆನ ತರಬೇಕು ಅಂತ ಹೇಳಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮಗಳು ಕೂಡ ಹೇಳ್ಕೊಂಡಿದ್ಲು. ಇದಾದ ನಂತರವಾಗಿ ನಾನು ಕೂಡ ಒಂದು ಪಿಜಿಯಲ್ಲಿ ಇದ್ಬಿಡು, ನೀನು ಯಾವ್ದೇ ಕಾರಣಕ್ಕೂ ಅವ್ನ ಜೊತೆಲಿ ಇರ್ಬೇಡ ಅಂತ ಹೇಳಿದ್ದೆ. ಆದ್ರೆ ಈ ನಿನ್ನೆ ರಾತ್ರಿ ಏಕಾಏಕಿ ಈ ರೀತಿಯಾಗಿ ಒಂದು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೇರವಾಗಿ ಅವರ ಗಂಡನೇ ಕಾರಣ ಅಂತ ಹೇಳಿ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅಲ್ಲೂ ಕೂಡ ಇಲ್ಲಿ ಗಂಡ ಟಾರ್ಚರ್ ಕೊಡೋದಕ್ಕೆ ಇನ್ನೊಂದು ಕಾರಣ ಅಂತ ಅಂದ್ರೆ ಈ ಶ್ವೇತಾ ಏನಿದ್ರೆ ಸಾವನ್ನಪ್ಪಿರುವಂತ ಅವರ ಇಬ್ರು ಅಕ್ಕಂದಿರು ಕೂಡ ವೆಲ್ ಸೆಟಲ್ ಆಗಿದ್ರೆ, ಅವ್ರಿಗೂ ಕೂಡ ಅದ್ದೂರಿಯಾಗಿ
ಮದ್ವೆನ ಮಾಡ್ಕೊಟ್ಟಿದ್ರು, ಹಣಕಾಸಿನ ವಿಚಾರದಲ್ಲಿ ಕೂಡ ಆಸ್ತಿಯನ್ನು ಕೂಡ ಕೊಟ್ಟಿದ್ರು. ಯಾವಾಗ ಈ ಶ್ವೇತಾ ಮದ್ವೆ ಆದ ನಂತರವಾಗಿ ಆಕೆ ಮನೆಯಲ್ಲಿ ಒಪ್ಕೊಳ್ಳಲಿಲ್ಲ, ಆವಾಗ ಇವರಿಬ್ರು ಕೂಡ ಒಂದು ದೇವಸ್ಥಾನಕ್ಕೆ ಹೋಗಿ ಕಳೆದ 3 ತಿಂಗಳಿಂದ ಮದ್ವೆ ಆಗಿದ್ರು. ಆದ್ರೆ ಕೆಲವೊಂದಷ್ಟು ಹಣದ ವಿಚಾರವಾಗಿ, ಜೊತೆಗೆ ಚಿನ್ನಾಭರಣ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಈ ರೀತಿಯಾಗಿ ನಿನ್ನ ಮನೆಗೆ ಹೋಗಿ ನೀನ್ ತೆಗೆದುಕೊಂಡು ಬಾ, ನಿಮ್ಮ ಅಕ್ತಿರ್ಗೂ ಕೂಡ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಮಾಡಿದ್ದಾರೆ, ನೀನು ಇಸ್ಕೋ ಅಂತ ಹೇಳಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದ ಅಂತ ಹೇಳಿ ನೇರವಾಗಿ ಆರೋಪವನ್ನ ಈಗ ತಾಯಿ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ಒಂದು ಡೆತ್ ನೋಟ್ ಸಿಗುತ್ತೆ ಇಮಿಡಿಯೇಟ್ ಆಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಈಗ ಗಂಡ ಹಾಗೂ ಅವರ ತಾಯಿ ಅಂದ್ರೆ ಅತ್ತೆಯನ್ನ ಇಬ್ರನ್ನು ಕೂಡ ವಶಕ್ಕೆ ಪಡೆದಿದ್ರೆ, ಜೊತೆಗೆ ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲಿ ತಾಯಿ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಗಂಡ ಹಾಗೂ ಅವರ ಅತ್ತೆ ಸೇರಿದಂತೆ ಅವ್ರ ಅಕ್ಕ ಈ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಕ್ಕೆ ನನ್ನ ಮಗಳು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ ಅಂತೇಳಿ ಸಾಕಷ್ಟು ಹೇಳಿದ್ರು. ಅದೇ ರೀತಿಯಾಗಿ ಡೆತ್ ನೋಟ್ ಕೂಡ ಸಿಕ್ಕಿದೆ. ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಅತ್ತೆ ಹಾಗೂ ಗಂಡನನ್ನ ಇಬ್ರನ್ನು ಕೂಡ ವಶಕ್ಕೆ ಪಡೆದು ಇದೀಗ ತನಿಖೆನ ನಡೆಸುವಂತ ಕೆಲಸಗಳು ಆಗ್ತಾ ಇದೆ. ರೋಶ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.